ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. 1990ರ ದಶಕದಲ್ಲಿ ನಟಿ ಮಾಲಾಶ್ರೀ ಅವರ ಯಾವುದೇ ಚಿತ್ರಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಲಿಲ್ಲ. ಏಕೆ? ಕರ್ನಾಟಕದ ಪ್ರಖ್ಯಾತ ಜೋಡಿ ಎಂದು ಹೆಸರಾಗಿದ್ದ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಮಧ್ಯೆ ಮನಸ್ತಾಪ ಬಂದಿದ್ದಾದರೂ ಏಕೆ? ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಚಿತ್ರರಂಗದ ಕೆಲವರು ಸತತವಾಗಿ ತುಳಿಯಲು ಪ್ರಯತ್ನಿಸಿದ್ದೇಕೆ? ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಾವಿನ ಹಿಂದಿನ ರಹಸ್ಯವೇನು? ಡಾಕ್ಟರ್ ವಿಷ್ಣುವರ್ಧನ್ ರವರು ನಿಧನರಾದ ಮೇಲೆ ಎಲ್ಲ ಸರ್ಕಾರಗಳು ನಿರ್ಲಕ್ಷಿಸಲು ಕಾರಣವೇನು? ಇಲ್ಲೂ ಜಾತಿಯ ಲೆಕ್ಕಾಚಾರ ಕೆಲಸ ಮಾಡಿತೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಮಿತ್ರರೇ. ನಟಿ ಮಾಲಾಶ್ರೀ ಅವರು 1990ರ ದಶಕದಲ್ಲಿ ತುಂಬ ಪ್ರಖ್ಯಾತಿ ಗಳಿಸಿದ್ದರು. ಒಮ್ಮೆ ಪತ್ರಕರ್ತರ ಜೊತೆ ಸಂದರ್ಶನದಲ್ಲಿ ನನ್ನ ಜೊತೆ ಯಾವುದೇ ಪ್ರಾಣಿ ನಿಲ್ಲಿಸಿದರೂ ನನ್ನ ಚಿತ್ರ ಶತದಿನ ಬಾರಿಸುತ್ತದೆ ಎಂದರಂತೆ. ಆ ಮಾತು ವಿಷ್ಣುವರ್ಧನ್ ರವರಿಗೂ ತಲುಪಿತು. ಆದುದರಿಂದ ವಿಷ್ಣುವರ್ಧನ್ ರವರು ಮಾಲಾಶ್ರೀ ಅವರ ಯಾವುದೇ ಚಿತ್ರವನ್ನು ಒಪ್ಪಿಕೊಳ್ಳಲಿಲ್ಲ. ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ರವರ ಜೋಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿತ್ತು. ಅವರ ಚಿತ್ರಗಳಿಗಾಗಿ ಕನ್ನಡ ಚಿತ್ರಪ್ರೇಮಿಗಳು ಮತ್ತು ಅವರ ಅಭಿಮಾನಿಗಳು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು. ಒಮ್ಮೆ ಪತ್ರಕರ್ತರ ಮುಂದೆ ಒಂದು ಸಂದರ್ಶನದಲ್ಲಿ ದ್ವಾರಕೀಶ್ ರವರು ವಿಷ್ಣುವನ್ನು ಪ್ರಖ್ಯಾತಿ ಮಾಡಿದ್ದು ನಾನೇ ಅಂದರಂತೆ. ಹಾಗೂ ಇನ್ನೊಬ್ಬ ವಿಷ್ಣುವರ್ಧನ್ ಅವರನ್ನು ಹುಟ್ಟು ಹಾಕುತ್ತೇನೆ ಎಂದರಂತೆ. ಆದರೆ ಕೊನೆಗೆ ಹಣವನ್ನು ಖಾಲಿ ಮಾಡಿಕೊಂಡಾಗ ವಿಷ್ಣುವರ್ಧನ್ ರವರು ರಾಯರು ಬಂದರು ಮಾವನ ಮನೆಗೆ, ಕಿಲಾಡಿಗಳು, ಆಪ್ತಮಿತ್ರ ಚಿತ್ರಗಳನ್ನು ಮಾಡಿ ಅವರ ಪಾಲಿಗೆ ನಿಜವಾದ ಆಪ್ತಮಿತ್ರನಾದರು. ಇದರಿಂದ ಅವರ ಸಾಲಗಳನ್ನೆಲ್ಲ ತೀರಿಸಿ ಮತ್ತೆ ಹಲವಾರು ಸಿನಿಮಾಗಳನ್ನು ನಿರ್ಮಿಸಿದರು. ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ರವರಿಗೆ ಕೊಟ್ಟ ಕಾಟ ಬೇರೆ ಯಾವ ನಟನಿಗೂ ಕೊಟ್ಟಿಲ್ಲ. ಒಂದು ವರ್ಗದ ಜನ ಅವರು ಎಲ್ಲೇ ಹೋಗಲಿ ಅಲ್ಲಿಗೆ ಹೋಗಿ ಕಾಟ ಕೊಡುತ್ತಿದ್ದರು. ಕಾರಣ ಹೊಟ್ಟೆ ಉರಿ, ಜಲಸಿ. ಅವರ ಚಿತ್ರಗಳ ಬಿಡುಗಡೆ ಸಂದರ್ಭದಲ್ಲಿ ತೊಂದರೆ ಕೊಡುತ್ತಿದ್ದರು. ಅವರನ್ನು ತುಳಿಯಲು ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಕೇಡು ಮನೋಭಾವದಿಂದ ಈ ಕೆಲಸ ಮಾಡುತ್ತಿದ್ದರು. ಸಣ್ಣ ಪುಟ್ಟ ಪಾತ್ರ ಮಾಡುವವರಿಗೆ ಬೇರೆ ರಾಜ್ಯಗಳಲ್ಲಿ ಪದ್ಮಭೂಷಣ ಕೊಟ್ಟರು. ಆದರೆ ವಿಷ್ಣುವರ್ಧನ್ ರವರಿಗೆ ಪದ್ಮಭೂಷಣ ಸಿಗದಂತೆ ನೋಡಿಕೊಂಡರು. ಮೇರುನಟ ಡಾಕ್ಟರ್ ರಾಜಣ್ಣನವರು ನಿಧನರಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ದೊಡ್ಡಣ್ಣನ ಸ್ಥಾನಮಾನ ಸಿಗಲು ಬಿಡಲಿಲ್ಲ. ಯಾವುದೇ ಪ್ರಶಸ್ತಿ ಬಿರುದುಗಳಲ್ಲಿ ತಾರತಮ್ಯ ಮಾಡಿದರು. ಕೆಲವೊಂದು ಗುಂಪು ಅವರನ್ನು ತುಳಿಯುವುದರಲ್ಲಿ ನಿರಂತರವಾಗಿ ಪ್ರಯತ್ನಿಸುತ್ತಿತ್ತು. ಅದರಿಂದ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ವಿಷ್ಣುವರ್ಧನ್ ರವರು ಸಾಯುವ ಕೆಲವು ತಿಂಗಳ ಹಿಂದೆ ವಿದೇಶಕ್ಕೆ ಹೋಗಿ ಸಣ್ಣಗಾಗಲು ಚಿಕಿತ್ಸೆ ಪಡೆದಿದ್ದರು. ಅದು ಅವರ ದೇಹಕ್ಕೆ ಒಗ್ಗಿರಲಿಲ್ಲ ಎಂದು ಮಾಧ್ಯಮದ ವರದಿಗಳಿಂದ ತಿಳಿದು ಬಂದಿದೆ. ಇದೇ ಸಂದರ್ಭದಲ್ಲಿ ಅವರ ತಂಗಿಯರು ದೈವಾಧೀನರಾದರು. ಇದರಿಂದ ಅವರು ಮಾನಸಿಕವಾಗಿ ನೊಂದಿದ್ದರು. ಮೈಸೂರಿನಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿದಾಗ ಶ್ರೀ ಅಶ್ವಥ್ ರವರು ನಿಧನರಾದರು. ಅತಿಯಾಗಿ ಶ್ರೀ ಅಶ್ವಥ್ ರವರನ್ನು ಪ್ರೀತಿಸುತ್ತಿದ್ದ ಕಾರಣ ಅವರ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರಿ ಹೃದಯಾಘಾತವಾಯಿತು. ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಕೆಲ ವರ್ಗದ ಜನರು ಮಾತ್ರವಲ್ಲದೆ ಎಲ್ಲ ಸರ್ಕಾರದವರು ನಿರ್ಲಕ್ಷಿಸಿದರು. ಅದಕ್ಕೆ ಕಾರಣ ಅವರ ಜಾತಿ ಇರಬಹುದೇನೋ, ಅಥವಾ ಇಲ್ಲಿ ರಾಜಕೀಯ ಮಾಡಲಾಯಿತೆ? ಡಾಕ್ಟರ್ ರಾಜಣ್ಣನವರಿಗೆ, ಡಾಕ್ಟರ್ ಅಂಬರೀಷ್ ರವರಿಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಜಾಗ ಕೊಟ್ಟ ಸರ್ಕಾರದವರು ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ತಾರತಮ್ಯ ಮಾಡಿದ್ದೇಕೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಎಂದು ಹಾಡಿಗೆ ತಕ್ಕಂತೆ ಬಾಳಿದ ಸರಳ ಜೀವಿ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಅಂಗೈಯಗಲ ಜಾಗ ಸಿಗದೆ ಅವರ ಸಮಾಧಿಯನ್ನು ನೆಲಸಮ ಮಾಡಿರುವುದು ಅಕ್ಷಮ್ಯ ಅಪರಾಧ. ಇದನ್ನು ನೋಡಿ ಸರ್ಕಾರ ಸುಮ್ಮನಿರುವುದು ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾಡಿದ ಅಪಮಾನ ಮತ್ತು ತಾರತಮ್ಯ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಸಮಾಧಿಗೆ ಜಾಗ ಕೊಟ್ಟರೆ
ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ಶಾಂತಿ ದೊರಕಬಹುದು. ಈ ವಿಡಿಯೋ ಕನ್ನಡ ಚಿತ್ರಪ್ರೇಮಿಗಳಿಗೆ ಹಾಗೂ ಮೇರುನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಿಂದ ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳಿಗಾಗಿ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.